ಫಸ್ಟ್ ಟೀಚರ್ ಇವನು ನಂಗೆ ಯಾವಾಗಲೂ ಗಾಳಿ ಇಡು ಟೀಚರ್. ನೀನು ಹುಡುಗಿಯರೊಟ್ಟಿಗೆ ಕೂತ್ಕೊಂಡಿದ್ದೆ ಅಂತ ಗಾಳಿ ಇಡು. ಅಲ್ಲ ಟೂರಿಗೆ ಹೋಗ್ಲಿಕ್ಕೆ ಹೆಸರು ಕೊಡ್ಲಿಕ್ಕೆ ಹೇಳಿದೆ ನಿಂಗೆ ಬರ್ಲಿಕ್ಕೆ ಸಂಜೆ ನಿಂಗೆ. ಟೀಚರ್ ನಮ್ಮ ಅಮ್ಮ ಹೇಳಿದ್ದಾರೆ ನೀನು ಟೂರಿಗೆ ಹೋಗೋದು ಬೇಡ. ಮತ್ತೆಂತ ಗೊತ್ತಿದ್ದ ಟೀಚರ್, ನನಗೆ ಗಾಡಿಯಲ್ಲಿ ಹೋದ್ರೆ ಕೊಳ್ಳೆಲ್ಲ ತಿಪ್ಪಿ ಹಿಡಿಯುದು, ಮತ್ತೆ ವಾಂತಿ ಬರುದು. ನೋಡಿ ವಾಂತಿ ಬರುವವರೆಲ್ಲ ಬರುವಾಗ ತೊಟ್ಟೆ ತರ್ಬೇಕಂತ ಹೇಳಿದೆ ನಿಮ್ಗೆ. ಹೇಳಿದ್ ನೆನಪಾಗುದಿಲ್ಲ ನಿಮ್ಗೆ? ತೊಟ್ಟೆ ಹೊಟ್ಟೆ ಆದ್ರೆ ಎಂತ ಮಾಡುದು ಟೀಚರ್? ನಂಗೆ ಗೊತ್ತಿಲ್ಲ. ನೀನ್ ಬರುವಾಗ ತೊಟ್ಟೆ ಇಟ್ಕೊಂಡ್ ಬರ್ಬೇಕು. ತೊಟ್ಟಿ 5 ರೂಪಾಯಿ ಯಾವ್ದಾದ್ರು ಅಡ್ಡಿಲ್ಲ ಇಟ್ಕೊಂಡ್ ಬಾ. ಮತ್ತೆ ನೋಡಿ ಹೆಸರು ಕೊಟ್ಟವರು ಶಿಲ್ಪಾ, ನಿಶ್ಮಿತಾ, ಮಹೇಶ, ಆಮೇಲೆ ಇನ್ನೊಂದು ಯಾರು ಸುದರ್ಶನ. ಇವರು 4 ಜನ ಬರುದಿಲ್ಲ ಅಂದಿದ್ದಾರೆ. ನಿಮಗೆಲ್ಲ ಏನು ಹೆಸರು ಕೊಡ್ಲಿಕ್ಕೆ? ಶೀನನಿಗೆ ನನಗೆ ಗೊತ್ತಿರ್ಲಿಲ್ಲ ಟೀಚರ್. ದುಡ್ಡು ತಕೊಂಡ್ ಬರ್ಬೇಕು ಗೊತ್ತಾಯ್ತಲ್ಲ. ಮತ್ತೆ ನೋಡಿ ಟೂರಿಗೆ ಹೋಗುವಾಗ ಗ್ರೂಪ್ ಮಾಡಿ ಇರ್ತದೆ. ಇದು ನಮ್ಮ ಅಮ್ಮ ಎಲ್ಲ ಗ್ರೂಪ್ ಅಲ್ಲಿ ಇದ್ದಾರೆ. ಶ್ರೀ ಶಕ್ತಿ, ನವೋದಯ ಅದಲ್ವಾ? ಇಲ್ಲಿ ನಾವು ಗ್ರೂಪ್ ಉಂಟಲ್ವಾ, ಆ ಗ್ರೂಪ್ ಅಲ್ಲೇ ಹೋಗ್ಬೇಕು. ದೊಡ್ಡ ಮಕ್ಕಳ ಕೈ ಹಿಡ್ಕೊಳ್ಬೇಕು ಗೊತ್ತಾಯ್ತಲ್ಲ. ಒಳ ಕೈ ಹಿಡಿದ ಭಾಷೆ ಬರದವ ಅಡಿ ಕೂಲಿ ಎಲ್ಲಿ ಹೋಯ್ತು? ಅಡ್ದು ಹಾಕ್ಬೇಕು. ಟೀಚರ್ ಅಲ್ಲಿ ಟೂರಿಗೆ ಹೋಗಿ ನಾನು ತಪ್ಪಿ ಹೋದ್ರೆ ಎಂತ ಮಾಡುದು ಟೀಚರ್? ನೋಡಿ ತಪ್ಪಿ ಹೋದ್ರೆ ನಮ್ಮ ಬಸ್ಸಿನ ನಂಬರ್ ಗೊತ್ತುಂಟಲ್ಲ ನಿಮ್ಗೆ, ಅಲ್ಲಿಗೆ ಬರ್ಬೇಕು. ಇಲ್ಲದಿದ್ರೆ ಆ ದ್ವಾರದ ಹತ್ತಿರವೇ ಇರ್ಬೇಕು ಗೊತ್ತಾಯ್ತಲ್ಲ. ಮತ್ತೆ ತಪ್ಪಿಸ್ಕೊಳ್ಳಿಕ್ಕೆಲ್ಲ ಇಲ್ಲ, ಅಲ್ಲೇ ಇರ್ಬೇಕು ಗೊತ್ತಾಯ್ತಾ. ಕೈ ಹಿಡ್ಕೊಂಡೇ ಹೋಗ್ಬೇಕು. ಮತ್ತೆ ಪೋಖ್ರಿ ಮಾಡ್ಲಿಕ್ಕಿಲ್ಲ, ತಿಂಡಿ ತಕೊಳ್ಳಿಕ್ಕಿಲ್ಲ. ಮನೆಯಿಂದ ಮೊಬೈಲ್ ಎಲ್ಲ ಕದ್ದುಕೊಂಡು ಬಂದ್ರೆ ಉಂಟಲ್ಲ ಚರ್ಮ ಸುಲಿತೇನೆ ನೀವು. ಟೀಚರ್ ಮನೆಯಿಂದ ಬೋಟಿ ತರಬಹುದಾ? ಏನ್ ತರ್ಲಿಕ್ಕಿಲ್ಲ. ನಾವಲ್ಲಿ ಪಲಾವ್ ಎಲ್ಲ ತಕೊಂಡು ಓಡುತ್ತೇವೆ ಅಡಿಗೆಯವರು ಗೊತ್ತಾಯ್ತಾ. ಅದನ್ನೇ ತಿನ್ಬೇಕು. ಮತ್ತೆ ಅಲ್ಲಿ ಉಚ್ಚಲಿಕ್ಕೆಲ್ಲ ನಿಲ್ಲಿಸುದಿಲ್ಲ ಗೊತ್ತಾಯ್ತಲ್ಲ. ನಾನು ಕ್ಯಾಂಪಸ್ ಹಾಕೋ ಬರ್ತೇನೆ. ಎಷ್ಟು ಸೈಟ್ ಬೇಕಾಗ್ತದ ಅದು ಗೊಂಬೆ ಮಾರ್ಕ್ ಉಂಟಲ್ಲ, ಅದು ಎದುರು ಬರ್ಬೇಕು. ಗೊಂಬೆ ಮಾರ್ಕ್ ಎದುರು ಬರ್ಬೇಕು. ಅದು ಗೊಂಬೆ ಚಿತ್ರ ಆಗುದಿಲ್ಲ. ನೋಡಿ ಬೆಳಗ್ಗೆ 5 ಗಂಟೆಗೆ ಬಸ್ ಬರ್ತದೆ. ಎಲ್ಲರೂ ಆವಾಗ ರೆಡಿ ಇರ್ಬೇಕು ಆಯ್ತಾ. 5 ಗಂಟೆಗೆ ನಾನು ಹೇಳುದೇ 6:15ಗೆ. ಅದನ್ನ ಬಿಟ್ಟು ಹೋಗ್ತಾರೆ. 5 ಗಂಟೆಗೆ ಬಂದು ಇಲ್ಲಿ ರೆಡಿ ಇರ್ಬೇಕು. ಯೂನಿಫಾರ್ಮ್ ಹಾಕ್ಬೇಕು. ನಮ್ಗೆ ತಪ್ಪಿಸ್ಕೊಂಡೋದ್ರೆ ಗೊತ್ತಾಗ್ಬೇಕಲ್ಲ ಅಲ್ಲಿ. ಯೂನಿಫಾರ್ಮ್ ಹಾಕಿಯೇ ಬರ್ಬೇಕು. ಯಾರು ನಿಮ್ಗೆ ಚಡ್ಡಿ ಎಲ್ಲ ಇರುದು? ಅವ್ರ ಚಡ್ಡಿ ಹಾಕೊಂಡು ಬರ್ತಾರೆ, ನೀವು ಲಂಗರವಕ್ಕೆ. ಹೊಟ್ಟೆ ಚಡ್ಡಿ ಬೇಡ ನೋಡು. ಮತ್ತೆ ಬರುವಾಗ ದುಡ್ಡು ಗಿಡ್ಡೆಲ್ಲ ಇಟ್ಕೊಂಡ್ ಬಂದ್ರೆ ಜಾಗ್ರತೆ ಇರ್ಬೇಕು. ಯಾರ ಕದ್ಕೊಂಡು ಹೋದ್ರೆ ನಾವು ಜವಾಬ್ದಾರರಲ್ಲ. ನಂಗೆ ಗೊತ್ತಿಲ್ಲ, ಮತ್ತೆ ನಂಗೆ ಹೇಳಲಿಕ್ಕೆ ಇಲ್ಲ. ಟೀಚರ್ ಅವರ ಹತ್ರ ಹೇಳ್ಬೇಕು. ಎಲ್ಲಿಗಾದ್ರೂ ಹೋಗುದಾದ್ರೆ ಊಟ ಬಂದ್ರೆ ಎಲ್ಲ ಹೇಳ್ಬೇಕು ಗೊತ್ತಾಯ್ತಾ. ಒಬ್ಬೊಬ್ಬರೇ ಇಳಿಲಿಕ್ಕಿಲ್ಲ ಬಸ್ಸಿಂದ, ಎಲ್ಲರೂ ಒಟ್ಟಿಗೆ ಬರ್ಬೇಕು. ಸರಸ್ವತಿ ಟೀಚರ್ ಹತ್ರ ಹೇಳಿರ್ತೇನೆ ನಾನು, ಅವ್ರು ಬರ್ತಾರೆ. ಓಕೆ, ಇವನ ಮೇಲೆ ಒಂದು ಕಣ್ಣಿಡಿ ಕಣ್ಣಿಡ್ಬೇಕು. ಮನೆಯವರಿಗೆಲ್ಲ ಹೇಳಿ ಹೆತ್ತವರ ಸಹಿ ಹಾಕಿರ್ಬೇಕು. ಲೆಟರಿಗೆ ಹೆತ್ತವರ ಸಹಿ ಹಾಕಿ ತರ್ಬೇಕು. ಹೆಬ್ಬೆಟ್ಟಿದ್ರೆ ಹೆಬ್ಬೆಟ್ ಹಾಕಿ ತನ್ನಿ ಗೊತ್ತಾಯ್ತಲ್ಲ. ನೆನಪು.